ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಾರಿ, ತುಂಬಾ ಲೇಟಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಇದು ಬಂದು ಡಿಮಾರ್ಟ್ ಶಾಪಿಂಗು. ಸೊ ಸ್ಯಾಟರ್ಡೇ ಇತ್ತು ಇವತ್ತು. ಸೊ ಮಾರ್ನಿಂಗ್ ಮಕ್ಕಳು ಸ್ಕೂಲ್ ಇರಲ್ಲ, ಹಾಗಾಗಿ ಎಲ್ಲಷ್ಟು ಎತ್ತಿಟ್ರಾಯ್ತು ಅಂತ ಇಡ್ತಾ ಇದ್ದೀನಿ. ನಾರ್ಮಲಾಗಿ ಮ್ಯಾಗಿ ಮತ್ತು ಏನು ಇಂಪಾರ್ಟೆಂಟ್ ಇತ್ತು ಒಂದಿಷ್ಟು ತೊಗೊಂಡು ಬಂದಿದ್ದೆ. ಹಾಗೆ ಒಂದಿಷ್ಟು ದಾಲ್ಚಿನ್ನಿ ತೊಗೊಂಡ್ಬಂದಿದ್ದೆ. ಇದನ್ನು ಪೌಡ್ರ್ ಮಾಡಿ ಬೆಳಗ್ಗೆ ಬಿಸಿಲಿನಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ತುಂಬಾ ಒಳ್ಳೆಯದಂತ ಹೇಳ್ತಾರೆ ಹೆಲ್ತಿಗೆ. ಹಾಗಾಗಿ ಈ ಮಳೆ ಸೀಸನ್ ಇರೋದರಿಂದ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಒಂದಿಷ್ಟು ಮೆಂತ್ಯ ಕಾಳನ್ನು ರಾತ್ರಿನೇ ಇಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಜೀರಿಗೆನೂ ನೆನೆಸಿಟ್ಟು ನೀರಲ್ಲಿ ಆ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಮಖಾನ ತಂದಿದ್ದೆ. ಇದು ಈ ಥರ ಏರ್ ಟೈಟ್ ಕ್ಲಿಪ್ಸ್ ಸಿಗುತ್ತೆ. ಆಲ್ರೆಡಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಜಸ್ಟ್ ಇತ್ತು ಅಂತ ಒಂದು ಹಳೇದಾಗಿದ್ದು ಒಂದಿಷ್ಟು ಮುರಿದಿದ್ದು, ಹಾಗಾಗಿ ಹೊಸ ಪ್ಯಾಕೆಟ್ ತಂದಿದ್ದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡ ಸಂಜೆ ಎಷ್ಟು ಕಲರ್ಫುಲ್ಲಾಗಿ ಸ್ಟಾರ್ಸ್ ಮಾಡತ್ತಾನಲ್ಲಪ್ಪ. ಇಲ್ಲಿ ನೋಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಬಾಲ್ಕನಿಯಲ್ಲಿ ಬಿಸಿಲು ಬರುತ್ತೆ. ಈ ಥರ ಕ್ಲೇ ಇಟ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ನಾನು ಬಿಸಿಲಿರುತ್ತೆ ಅಂತೇಳಿ ಹಾಗೆ ಬಿಡ್ತೀನಿ. ಸ್ಕೂಲ್ ಡೇಸಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ರೆಡಿ ಆಗೋದು, ಸ್ಕೂಲ್ ಹೋಗೋದೇ ಹರಿಬರಿ ಇರುತ್ತೆ. ಹಾಗಾಗಿ ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಸ್ತೀನಿ. ಹಾಗೆ ಈ ಥರ ಆಟ ಆಡೋದಕ್ಕೆ ಬಿಡ್ತೀನಿ. ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ. ಲೇಟಾಗಿ ಸ್ನಾನ ಮಾಡಿಸಿ ಹಾಗೆ ಮನಸ್ಬಿಡ್ತೀನಿ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಲಿ ಅಂತೇಳಿ. ಇಲ್ಲಾಂದರೆ ತಲೆ ಸ್ನಾನ ಮಾಡಿಸೋದಿರೋದು ಅಥವಾ ಎಣ್ಣೆ ಹಚ್ಚೋದಿರ್ಬೋದು. ಸೊ ಸ್ಯಾಟರ್ಡೆ ಸಂಡೇನೇ ಇಟ್ಕೊಂಡಿರ್ತೀನಿ. ಅಲ್ಲಿಡ ಹಂಗೆ ಇಡ್ಬೇಕಾ? ಹಿಂಗೆ ಇಡ, ಹಿಂಗೆ ಇಡ, ಹಿಂಗೆ ಇಡ. ಇದ್ರ ಮೇಲೆ ಅಂಟಿಸ್, ಹಿಂಗೆ ಅಂಟಿಸ್. ಅದ್ರ ಮೇಲೆ ಅದು ಇಡು. ಹಿಂಗೆ 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 ಅದು ಅಂಟ್ಕೊಳ್ಳಲ್ಲ, ಹಂಗಿಲ್ಲ, ಹಿಂಗಿಡು. ಅಂಟ್ಕೊಳತ್ತೆ. ಇದನ್ನು ಒತ್ತು. ಓಕೆ ಓಕೆ. ಇದು ಇದೇನಪ್ಪು? ರೇಂಬೋ ಮೇಲೆ ಸ್ಟಾರ್ಸಾ? ಓಕೆ, ಗುಡ್ ಜಾಬ್. 5 ಸ್ಟಾರ್ಸು, ಒಂದು ರೇಂಬೋ. ಓಕೆ ಓಕೆ ಓಕೆ, ಚೆನ್ನಾಗಿದೆ ಅಪ್ಪು ಆಟ ಆಡೋಕ್ಕಿಲ್ಲಿ. ಅವರು ಆಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡ್ರಾಯ್ತು ಅಂತ ಕಿಚನ್ ಒಳಗೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಮಾರ್ನಿಂಗ್ ಕೆಲಸ ಇದೆ ಅಂತ ಬೇಗನೆ ಹೋದರು. ಸೊ ಹಾಗಾಗಿ ನಾವು ಲೇಟಾಗಿ ಆರಾಮಾಗಿ ಬಿಸಿದು ಉಪ್ಪಿಟ್ಟು ತಿಂದ್ರಾಯ್ತು ಅಂತೇಳಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ಕೂಲ್ ಡೇಸಲ್ಲಿ ಮಾರ್ನಿಂಗ್ ಟೈಮ್ ತುಂಬಾ ಹರಿಬರಿ ಇರೋದರಿಂದ ಚೆನ್ನಾಗಿ ಬಿಸಿ ಬಿಸಿ ತಿನ್ನೋದಕ್ಕೆ ಆಗಲ್ಲ ಅಂಥೇಳಿ ಸ್ವಲ್ಪ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಬಂದರೆ ಸ್ವಲ್ಪ ಲೇಟಾಗಿ ರುಟೀನ್ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಬಿಸಿ ಬಿಸಿ ಇರಲಿ ಅಂಥೇಳಿ. If you're reading this now, odds are I've already left town. A few cities in between the new skyline where I'm looking down. Yes, very good. This is papaya, mango, banana. Okay. ಹಾಗೆ ಮಧ್ಯೆ ಮಧ್ಯೆ ಆಟ ಆಡೋದು ಬಿಟ್ಟು ಕಿಚನ್ ಕಡೆ ಹಾಗೆ ಬರ್ತಾ ಇರ್ತಾರೆ, ಅಮ್ಮ ಅದು ಕೊಡು ಇದು ಕೊಡು ಅಂತೇಳಿ. ಹಾಗೆ ಅಲ್ಲಿ ಫ್ರಿಜ್ನಲ್ಲಿ ಮೇಲೆ ನಾವು ಒಂದು ಕವರ್ ಹಾಕಿದ್ದೆ, ಅದ್ರ ಮೇಲೆ ಎಲ್ಲ ಫ್ರೂಟ್ಸ್ ಚಿತ್ರ ಇದ್ದವು. ಅದು ನೋಡಿ ಮಮ್ಮನ ಹೇಳ್ತೀನಿ ಎತ್ಕೊಂಡು ನನಗೆ ಹೇಳ್ತೀನಿ ನಾನು ಅಂತಂತ. ಹಾಗಾಗಿ ಎತ್ಕೊಂಡಿದ್ದೆ. ಅವ್ನು ಮುಗಿದ್ಮೇಲೆ ಮತ್ತು ಅವಳು ಶುರುದಾಗುತ್ತೆ. ಸೊ ಏನು ಒಬ್ರು ಮಾಡ್ತಾರಲ್ಲ ಸೇಮ್ ಇನ್ನೊಬ್ಬರದ್ದು ರಿಪೀಟ್ ಮಾಡಲೇಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ ಅವರಿಗೆ. ಸೊ ಇದು ಬಂದು ಸೇವ್ ಇದೆ, ಗಾರ್ಲಿಕ್ ಫ್ಲೇವರ್ದು, ತುಂಬಾ ಟೇಸ್ಟಿ ಇದೆ. ರಾಜ್ಮಾ ಸ್ನ್ಯಾಕ್ಸ್ ಅಂತೇಳಿ ತುಂಬಾ ಚೆನ್ನಾಗಿದೆ. ಸೊ ತಂದಿಟ್ಟಿರ್ತೀನಿ ಯಾವಾಗಾದರೂ. ಇದೊಂಥರ ಗಾರ್ಲಿಕ್ ಫ್ಲೇವರ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಉಪ್ಪಿಟ್ಟು ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದೇ ಹಾಕಿ ಕೊಡ್ತಾಯಿದ್ದೀನಿ. ಸೊ ತಿಂತಾರೆ, ಹಾಗೇನು
ತುಂಬ ಹಠ ಮಾಡಲ್ಲ. ಬಟ್ ಆದರೂ ಒಂದೊಂದು ಸತಿ ಸಂಚಿತ್ ನಾನೇ ತಿನ್ನಿಸ್ಬೇಕಾಗುತ್ತೆ. ಆಕೆ ತಿಂತಾಳೆ ಸಮೃದ್ಧಿದೇನು ಪರವಾಗಿಲ್ಲ. ಬಟ್ ಒಂದೊಂದು ಸತಿ ಬೇಜಾರಾಗಿರುತ್ತೆ, ತಿನ್ನೋ ಮೂಡ್ ಇರೋದಿಲ್ಲ, ಆವಾಗ ಮತ್ತೆ ನಾನು ತಿನ್ನಿಸ್ಲೇಬೇಕಾಗುತ್ತೆ. ಸೊ ಬಿಸಿ ಬಿಸಿ ಸ್ವಲ್ಪ ತಿಂತಾರೆ. ಆಮೇಲೆ ಮತ್ತೆ ಒಂಚೂರು ಮೊಸರು ಹಾಕಿ ಆ ಥರ ನಾನೇ ನೆಕ್ಸ್ಟ್ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಅದು ಇಲ್ಲಾಂದರೆ ಅರ್ಧಕ್ಕೆ ಬಿಟ್ಬಿಡ್ತಾರೆ. ಹೀಗೆ ಮಕ್ಕಳನ್ನ ಬಿಟ್ಕೋತಾ ಹೋಗೋದ್ರಿಂದ ಅಷ್ಟು ನಾವು ಕೇರ್ ಮಾಡಲಿಲ್ಲ ಅಂತಂದರೆ ಮಕ್ಕಳು ತುಂಬ ಬೇಗನೆ ಸೊರಗಿ ಹೋಗ್ತಾರೆ. ಹಾಗಾಗಿ ಆದಷ್ಟು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಊಟದ ಟೈಮ್ದಲ್ಲಿ ಜಾಸ್ತಿ ಟೈಮ್ ಕೊಡೋದು ಒಳ್ಳೆಯದು ಅನಿಸುತ್ತೆ. ಟಿ ವಿ ಕೇಳ್ತಾರೆ, ಸೊ ಪರವಾಗಿಲ್ಲ, ಕೊಟ್ಟರು ಪರವಾಗಿಲ್ಲ, ಅವ್ರ ಜೊತೆನೇ ಕುಂತು ಸ್ವಲ್ಪ ತಿನ್ನಿಸೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲದೇ ಏನೋ ಒಂದು ಸ್ಟೋರಿ ಹೇಳೋದಿರ್ಬೋದು, ಹೇಳಿದ್ರೆ ಸ್ಟ್ರಾಂಗ್ ಆಗ್ತಾರೆ, ಹೆಲ್ದಿ ಇರುತ್ತೆ. ಮತ್ತು ನೀನು ಸ್ಕೂಲ್ಗೆ ಹೋಗ್ತೀಯ ಅಂದರೆ ಗುಡ್ ಹ್ಯಾಬಿಟ್ ಏನು ಕಲ್ತೀಯ ಹಾಗೆ ಹೀಗೆ ಅಂತ ಮಾತೇಳಿ ಏನಾದರೂ ಒಂದು ಹೇಳಿ ಒಟ್ಟು ಏನಾದರೂ ಒಂದಿಷ್ಟು ಹಾಗೆ ತಿನ್ನಿಸ್ಬಿಡ್ತೀನಿ. ಸೊ ಅದನ್ನು ವೇಸ್ಟ್ ಮಾಡಬಾರ್ದು ಫುಡ್ ಅಂತ ಹೇಳ್ಬೋದು. ಇಲ್ಲದ ಅಜ್ಜಿ ಪಾಲು ಒಂದಿಷ್ಟು, ಮಾಮ ಪಾಲು ಅಂತ ಹೀಗೆ ಏನಾದರೂ ಹೇಳಿ ತಿನ್ನಿಸ್ತೀನಿ. ಸೊ ಆದಷ್ಟು ಮಕ್ಕಳಿಗೆ ಸೊ ಊಟ ಟೈಮ್ದಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಅರ್ಧ ಗಂಟೆ ಏನೂ ಆಗೋಲ್ಲ. ಸೊ ಈ ಥರ ನಾವು ರುಟೀನ್ ಮೇಂಟೈನ್ ಮಾಡೋದರಿಂದ ಮಕ್ಕಳ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ಬೇಗನೆ ಸೊರಗಿಬಿಡ್ತಾರೆ. ಈ ಸ್ಕೂಲ್ ಡೇಸಲ್ಲಿ ಮಕ್ಕಳಂತರೂ ತುಂಬಾ ಊಟ ಕಡಿಮೆ ಮಾಡ್ತಾರೆ. ಹಾಗಾಗಿ ಸೊ ಆದಷ್ಟು ಮಕ್ಕಳ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮಳೆ ಸೀಸನಲ್ಲಿ ತುಂಬ ಬೇಗನೆ ಮಕ್ಕಳು ಹುಷಾರು ತಪ್ತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಅವ್ರ ಇಮ್ಯುನಿಟಿ ಪವರ್ ಚೆನ್ನಾಗಿದ್ದರೆ ಬೇಗನೆ ಪುಟ್ಟ ಏನಾದರೂ ಮಿಸ್ಟೇಕ್ ಆದರೂ ಬೇಗನೆ ಅವರು ಆರೋಗ್ಯ ಆಗ್ತಾರೆ ಅಂತಂತೇಳಿ ಅನಿಸಿಕೆ. ನೆಕ್ಸ್ಟ್ ಇಲ್ಲಿ ಸಾಯಂಕಾಲ ನಿಮ್ಮದು ತೋರಿಸ್ತಾ ಇರೋದು ರುಟೀನು. ಸೊ ನಾನಿಲ್ಲಿ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಒಂದಿಷ್ಟು ಎಣ್ಣೆ ಹಾಕೋದ್ರಲ್ಲಿ ಉಪ್ಪು, ಅರಿಶಿಣ, ಒಂಚೂಟಿಗೆ ಅಷ್ಟು ಖಾರನೂ ನೀವು ಹಾಕ್ಬೋದು, ಅದು ಆಪ್ಷನಲ್ಲು. ಹಾಕಿ ಏನು ಪಾಪ್ಕಾರ್ನ್ ಇರುತ್ತಲ್ವ, ಇದು ಸಿಗುತ್ತೆ, ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದೆ. ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ಜಸ್ಟ್ ನಾವು ರೋಸ್ಟ್ ಮಾಡಬೇಕು. ಅದು ಆದಮೇಲೆ ಅದನ್ನು ಮುಚ್ಚಿದರೆ ಸಾಕು, ಪಾಪಪ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಪಾಪ್ಕಾರ್ನ್ ಆಗುತ್ತೆ. ಮಕ್ಕಳಿಗೆ ಹೊರಗಡೆ ಕೊಡಿಸೋಕ್ಕಿಂತ ಮನೆಯೊಳಗೆ ತುಂಬಾ ಬೆಸ್ಟ್ ಆಪ್ಷನು, ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈವ್ನಿಂಗ್ ಟೈಮ್ ಮಕ್ಕಳು ಏನಾದರೂ ಒಂದು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರ ತೊಗೊಂಡ್ಬಂದಿಟ್ರೆ ಒಂದು ಪಾಕೆಟಲ್ಲಿ ಆರಾಮಾಗಿ ನಾವು ಒಂದು 3 to 4 ಟೈಮ್ಸ್ ಅಂತ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೂ ಕೂಡ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿದೆ. ಸೊ ಎಲ್ಲರೂ ದೊಡ್ಡವರು ತಿನ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಉಪ್ಪು ಸ್ವಲ್ಪ ಖಾರ ಹಾಕಿದಂತೆ ತುಂಬಾ ಮಜಾ ಬರುತ್ತೆ. ನೋಡ್ಬೋದು ಈ ಥರ ಇದೆ. ಆದಷ್ಟು ನೋಡಿ ತಳ ದಪ್ಪ ಇರಬೇಕು ಆ ಥರ ಪಾತ್ರೆನ ಬಳಸಿ. ನಾನು ಇಲ್ಲಿ ಕುಕ್ಕರ್ನ ಬಳಸಿದ್ದೀನಿ. ಸೊ ದಪ್ಪ ಇದ್ದರೆ ಪಾತ್ರೆ ಅದು ಬೇಗನೆ ಸುಟ್ಟು ಹೋಗೋದಿಲ್ಲ, ಇಲ್ಲಾಂದರೆ ಫುಲ್ ಸುಟ್ಬಿಡುತ್ತೆ. ಹಾಗಾಗಿ ತಳ ದಪ್ಪ ಇರಬೇಕಷ್ಟೆ. ಅದು ಒಂದು ನೋಡಿಕೊಂಡ್ರೆ ಸಾಕು, ಪಾಪ್ಕಾರ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಈಗ ಮಾಡಿ ಕೊಡ್ತಾಯಿದ್ದೀನಿ. ತುಂಬಾ ಖುಷಿಯಲ್ಲಿದ್ದಾರೆ, ನೋಡ್ಬೋದು. ಈಗ ಉಳಿದ ಪಾಪ್ಕಾರ್ನ್ ಪ್ಯಾಕೆಟ್ಗೆ ಈ ಥರ ಕ್ಲಿಪ್ ಹಾಕ್ತಾಯಿದ್ದೀನಿ. ತುಂಬಾ ಹೆಲ್ಪ್ ಆಗಿದೆ ಈ ಥರ ಕ್ಲಿಪ್ಸ್ ಅಂತ ಹೇಳ್ಬೋದು. ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ಒಂದೇ ಪಾಕೆಟಲ್ಲಿ 3 ಥರ ಸೈಜಸ್ ಸಿಗುತ್ತೆ, ಚಿಕ್ಕದು, ದೊಡ್ಡದು, ಅದಕ್ಕಿಂತ ದೊಡ್ಡದು ಅಂತೇಳಿ. ಹಾಗಾಗಿ ನಾವು ಆರಾಮಾಗಿ ಬಳಸ್ಬೋದು ಇದನ್ನು. ಹೆಂಗೈತಮ್ಮ ಪಾಪ್ಕಾರ್ನ? ಹ್ಯಾಪಿ ಯಮ್ಮಿ ಐತಿ. ಓಕೆ, ಈವ್ನಿಂಗ್ ಟೈಮ್ ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ. ಸೊ ಟೀ ಜೊತೆ ನಾನು ಒಂಚೂರು ಪಾಪ್ಕಾರ್ನ್ ತಿಂದ್ರಾಯ್ತಂತ ತಿಂತಾಯಿದ್ದೀನಿ. ಮಕ್ಕಳಿಗೆ ಟೀ ಕೊಡಲ್ಲ, ಕೊಟ್ಟರೆ ಹಾಲು ಕೊಡ್ತೀನಿ. ಅದ್ರ ಜೊತೆ ನಾನು ಬಾದಾಮಿ ಪೌಡ್ರ್ ಮಾಡಿಟ್ಟಿರ್ತೀನಿ, ಅದನ್ನು ಕೊಟ್ಟಿರ್ತೀನಿ. ಇಲ್ಲಾಂದರೆ ನಾನು ಹಾಲು ಒಂದಿವ್ಸ ಬೇಡ ಅಂತಾರೆ, ಹಾಗಾಗಿ ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ಟೀ ಮಾತ್ರ ಕೊಡಲ್ಲ. ಟೀ ಜೊತೆ ಸ್ವಲ್ಪ ಬಿಸ್ಕಿಟು ಅಥವಾ ಒಂದು ಏನಾದರೂ ಟೋಸ್ಟ್ ಕೊಡ್ತಾರೆ ಯೂಶ್ವಲಿ. ಬಟ್ ಆದಷ್ಟು ಅವಾಯ್ಡ್ ಮಾಡಿ, ಅದನ್ನು ಅಷ್ಟು ಒಳ್ಳೆಯದಲ್ಲ ಟೀ ಮಕ್ಕಳಿಗೆ ಅಂತ ಹೇಳ್ಬೋದು. ಹಾಗಾಗಿ A few empties on the floor and a note on the door of your house. And this silence reminds me of what's left behind me for now.
ನೈಟ್ ಬಂದು ಸ್ವಲ್ಪ ಇಡ್ಲಿದು ಬ್ಯಾಟ್ರ್ ಉಳಿದಿತ್ತು, ಸೊ ಅದನ್ನೇ ಇಡ್ಲಿ ತಯಾರು ಮಾಡಿದ್ರೆ ಆಯ್ತಂತ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸಾಂಬಾರು ರೆಡಿ ಮಾಡಿದ್ದೆ. ಸೊ ಇಡ್ಲಿ ಸಾಂಬಾರು ನೈಟ್ ಚೆನ್ನಾಗಿ ಅನ್ನಿಸ್ದೆ ಡಿನ್ನರ್ಗೆ ಅಂತ ಮಾಡಿದ್ದೆ. ನಮಗೂ ಆಯಿತು, ಮಕ್ಕಳಿಗೂ ಆಯಿತು ಅಂಥೇಳಿ ಅದನ್ನೇ ಹಾಕಿ ಕೊಡ್ತಾ ಇದ್ದೀನಿ. ಸೊ ತುಂಬ ಇಷ್ಟಪಡ್ತಾರೆ ಇಡ್ಲಿ ಅಂದರೆ, ಹಾಗಾಗಿ ಸಾಟರ್ಡೆ ಸ್ವಲ್ಪ ಸ್ಪೆಷಲಾಗಿ ಇಡ್ಲಿ ದೋಸೆನೇ ಇರುತ್ತೆ ಮನೆಯೊಳಗೆ. ಯಾಕಂದರೆ ಫ್ರೀ ಆಗಿರುತ್ತೆ ಮಕ್ಕಳು ಮನೆಯಲ್ಲಿ, ಮತ್ತು ನಾನು ಬಿಸಿ ಬಿಸಿಯಾಗಿ ಸ್ವಲ್ಪ ಮಾಡಿಕೊಡ್ಬೋದು ಏನಾದರೂ ಬೇಕು ಅಂದರೆ ಸ್ನ್ಯಾಕ್ಸ್ ಥರ ಅಂತಂತ ಹೇಳಿ ನಾನು ದೋಸೆ ಹಿಟ್ಟನ್ನು ಯೂಶ್ವಲಿ ಇಟ್ಟಿರ್ತೀನಿ. ಅದಕ್ಕೂ ಒಂದಿಷ್ಟು ಉತ್ತಪ್ಪ ಥರ ಮೇಲೆ ಎಲ್ಲ ಅಷ್ಟು ತರಕಾರಿಗಳನ್ನು ಹಾಕಿ ಪಿಜ್ಜಾ ಅಂತ ಹೇಳಿನೂ ಕೊಡ್ತಾ ಇರ್ತೀನಿ. ಕಾರ್ನ್ ಸಿಗುತ್ತಲ್ವ, ಕಾರ್ನ್ ಮೇಲೆ ಹಾಕ್ಬೋದು, ಮತ್ತು ಚೀಸ್ ಮತ್ತು ಪನ್ನೀರ್ ಹಾಕಿನೂ ಕೊಡ್ಬೋದು. ತುಂಬ ಚೆನ್ನಾಗಿ ಪಿಜ್ಜಾ ಥರ ಅಂತ ಹೇಳ್ಬೋದು ದೋಸೆನ, ಆ ಥರನೂ ಕೊಡ್ತಿರ್ತೀನಿ. ಇಲ್ಲಾಂದರೆ ಈ ಥರ ಇಡ್ಲಿ ಸಾಂಬಾರು ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಸಾಂಬಾರಲ್ಲಿ ಎಲ್ಲ ಥರ ತರಕಾರಿಗಳನ್ನ ಹಾಕಿರ್ತೀನಿ. ಸೊ ತರಕಾರಿ ತಿನ್ನಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಮಕ್ಕಳು ತಿಂತಾರೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನೆಲ್ಲ ತಿನ್ನೋಷ್ಟಕ್ಕೆ ಆಲ್ಮೋಸ್ಟ್ ಟೈಮ್ ಬಂದು 8:30 ಆಗಿತ್ತು. ನೋಡ್ಬೋದು ಹೊರಗಡೆ ಕತ್ಲಾಗಿದೆ. ಸೊ ನನ್ನ ಹಸ್ಬೆಂಡ್ ಬಂದಿದ್ದಿಲ್ಲ. ಸೊ ಮಕ್ಕಳಿಗೆ ಹಾಕ್ಕೊಟ್ಟು ನಾನು ಒಂಚೂರು ಹೊರಗಡೆ ಕೂತ್ರಾಯ್ತಂತ ಕೊಡ್ತಾಯಿದ್ದೀನಿ. ಈ ನೈಟ್ ಟೈಮ್ ತುಂಬ ಚೆನ್ನಾಗಿ ಅನಿಸುತ್ತೆ, ಹೊರಗಡೆ ವ್ಯೂ ಚೆನ್ನಾಗಿರುತ್ತೆ, ಲೈಟಿಂಗ್ ಅದೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಹೊರಗಡೆ ಸ್ವಲ್ಪ ಹೊತ್ತು ಕೂಡ್ತೀನಿ, ಮಕ್ಕಳಿಗೆ ಸ್ವಲ್ಪ ತಿನ್ನಿಸ್ತೀನಿ. ಇಲ್ಲ ಅಮ್ಮ ನಾನು ತಿಂತೀನಿ ಅಂದರೆ ನಾನು ಸ್ವಲ್ಪ ರಿಲ್ಯಾಕ್ಸಾಗಿ ಕೂತಿರ್ತೀನಿ. ಈವ್ನಿಂಗ್ ಟೈಮ್ ತುಂಬಾ ಬ್ಯುಸಿ ಟೈಮ್ ಅಂತ ಹೇಳ್ಬೋದು. ಆದಷ್ಟು ಬೇಗ ಡಿನ್ನರ್ ಮುಗಿಲಿ ಅಂತೇಳಿ ಮುಗಿಸ್ತಿರ್ತೀನಿ ನಾನು ಯೂಶ್ವಲಿ. There's a broken down car parked outside the barn up the road, and a weather vane hanging all crooked from the rain and the snow. I'm a half mile past where we ran out of gas years ago, so I'm taking my time and I'm gonna drive by it once more. But you'll see there's a new life waiting, and I just don't want this feeling to go. If you're reading this now, please remember the good times we had. Don't forget about the moments we tried, we cried, or we laughed. There's a good chance our paths will eventually meet up somehow. ಇದು ಬಂದು ನೆಕ್ಸ್ಟ್ ಡೇ ದೋಸೆ ಮಾಡಿದ್ರೆ ಆಯ್ತಂತ ಬ್ಯಾಟ್ರ್ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಬ್ಯಾಟ್ರ್ ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ. ಹೊರಗಡೆ ಹಿಟ್ಟು ತರ್ತಾರೆ, ಬಟ್ ಬೆಟರ್ ಮನೆಯೊಳಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ನಾ ಅಕ್ಕಿ ಬಳಸ್ತೀನಿ, ಸೊಸೈಟಿ ಅಕ್ಕಿ ಇರುತ್ತಲ್ವ, ಅದನ್ನು ಒಂದು 2 ಗ್ಲಾಸ್ ತೊಗೊಂಡ್ರೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಯೂಸ್ ಮಾಡ್ತೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಬಳಸ್ತೀನಿ. ಸಿಂಪಲಾಗಿ ಇಷ್ಟೇ. ಹಾಗೆ ಅದರದ್ದು ಅರ್ಧದಷ್ಟು ನಾನು ಉದ್ದಿನಬೇಳೆನ ಬಳಸ್ತೀನಿ. 2 ಗ್ಲಾಸಿಗೆ 1 ಗ್ಲಾಸ್ನಷ್ಟು ನಾನು ಉದ್ದಿನಬೇಳೆನ ಬಳಸ್ತೀನಿ. ಅದನ್ನು ನೆನೆಸಿ ಒಂದು 6 ಅವರ್ಸ್ ಇಟ್ಟರೆ ಸಾಕು. ಸಾಯಂಕಾಲ ಈ ಥರ ಮಿಕ್ಸರ್ಗೆ ಹಾಕೋಬೇಕು. ಸೊ ಲಾಸ್ಟಿಗೆ ನಾನು ಮತ್ತೆ 1 ಹಿಡಿಯಷ್ಟು ನಾನು ಅವಲಕ್ಕಿನ ಬಳಸ್ತೀನಿ. ಅವಲಕ್ಕಿ ಹಾಕೋದ್ರಿಂದ ತುಂಬ ಫ್ಲಫಿಯಾಗಿ ದೋಸೆ ಬರುತ್ತೆ ಅಂತ ಹೇಳಿ. ಸೊ ಅದು ಲಾಸ್ಟಿಗೆ ಕೊನೆಯದಾಗಿ ನಾನು ಉದ್ದಿನಬೇಳೆನ ರುಬ್ಕೋತಿರ್ತೀನಲ್ಲ, ಅದ್ರ ಜೊತೆಗೆ ನಾನು ಅದನ್ನು ಒಂದು 5 ಮಿನಿಟ್ಸ್ ನೆನೆಸಿಟ್ಟಿರ್ತೀನಿ ಅವಲಕ್ಕಿನ. ಅದನ್ನು ಕೂಡ ಅದರಲ್ಲಿ ಹಾಕಿ ಪೇಸ್ಟ್ ಮಾಡ್ತೀನಿ. ಹಾಕಿ ಎಲ್ಲ ಚೆನ್ನಾಗಿ ಒಂದೇ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಚಳಿಗಾಲ ಅಥವಾ ಮಳೆಗಾಲ ಇತ್ತಂದರೆ ಅದು ಬೇಗನೆ ಫರ್ಮೆಂಟ್ ಆಗೋಲ್ಲ ಅಂಥೇಳಿ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟಿರ್ತೀನಿ. ಆ ಥರ ಮಾಡಿ ಬ್ಯಾಟರ್ ರೆಡಿ ಮಾಡಿಟ್ರೆ ಬೆಳಗ್ಗೆ ಅಷ್ಟಕ್ಕೆ ನಮಗೆ ಬ್ಯಾಟರ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ 8:30 9 ಒಳಗಡೆ ಈ ಥರ ಬ್ಯಾಟರ್ ರೆಡಿ ಮಾಡಿದರೆ ಬೆಳಗ್ಗೆ ಬೇಗ ನಮಗೆ ಸಿಗುತ್ತೆ. 9 ಗಂಟೆ ಅನ್ನೋಷ್ಟಕ್ಕೆ ಬ್ಯಾಟರ್ ಅಂತ ಹೇಳ್ಬೋದು. Just know I had good reason to go if you're reading this now. I spent too many nights with the lights out, replaying this scene where we share the same space.
things will be. If I bump into you or the things that you do when I leave, there's a million little things that I'll miss. Just know that somehow you don't need another reason to leave me if you're reading this now. I'm a long ways away, but you're safe, and I know you're better off this way. If you're reading this now. ಇವಾಗ ಬ್ಯಾಟರ್ ರೆಡಿ ಆಗಿದೆ. ಸೊ ಎತ್ತಿಟ್ಬಿಡ್ತೀನಿ. ಇದ್ರ ಮೇಲೆ ಏನಾದರೂ ಒಂದು ಹೊಚ್ಚಿಬಿಡ್ತೀನಿ. ಅದರಿಂದ ಅದು ತುಂಬ ಚೆನ್ನಾಗಿ ಬೇಗನೆ ಫರ್ಮೆಂಟ್ ಆಗುತ್ತೆ ಅಂತ ಒಂದು ಟವಲನ್ನು ಹೊಚ್ಚಿಟ್ಟಿರ್ತೀನಿ. ತುಂಬಾ ಪಾತ್ರೆ ಇದು, ಬಟ್ ಮಕ್ಕಳ ಹೊರಗಡೆ ಹೋಗೋಮಮ್ಮ ಅಂತ ಅನ್ನತ್ತಿದ್ರು, ಹಾಗಾಗಿ ಹೊರಗಡೆನೇ ಕರ್ಕೊಂಡು ಹೋದೆ. ಸೊ ವೀಕೆಂಡ್ ಇದೆ, ಪರವಾಗಿಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅಂತಂತೇಳಿ. ಇದು ಬಂದು ಗ್ರೌಂಡ್ ಫ್ಲೋರ್ನಲ್ಲಿದೆ. ಸೊ ಅಲ್ಲಿ ಆಟ ಆಡೋದಕ್ಕೆ ಗಾರ್ಡನ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಹೋದ್ವಿ, ನೋಡ್ಬೋದು ಮಕ್ಕಳು ತುಂಬಾ ಜನ ಬಂದಿದ್ದರು. ವೀಕೆಂಡ್ ಇದ್ದರೆ ಸಾಕು, ಜನ ತುಂಬಾ ಬಂದುಬಿಡ್ತಾರೆ, ನೋಡ್ಬೋದು. ಸೊ ಚೆನ್ನಾಗಿ ಆಟ ಆಡಿ ನಾವು ಮನೆಗೆ ಹೋದ್ವಿ. ಸೊ ನಾ ಪಾತ್ರೆ ತೊಳೆದೆ. ಯೂಶ್ವಲಿ ಒಂದು 10-10:30 ಆಗಿತ್ತು. ಸೊ ಸ್ಯಾಟರ್ಡೇ, ನೆಕ್ಸ್ಟ್ ಡೇ ಸಂಡೇ ಇರುತ್ತೆ ಅಂತಂತ ಹೇಳಿ ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಯೂಶ್ವಲಿ 10 ಗಂಟೆನಷ್ಟಕ್ಕೆ ನಂದೆಲ್ಲ ಅಷ್ಟು ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ನಿಮಗೆ ಈ ನನ್ನ ಬ್ಯುಸಿ ರುಟೀನ್ ಹೇಗೆ ಅನ್ನಿಸ್ತಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನಿಮಗೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Just know I had good reason.